ಸೊ ಗಾಯ್ಸ್, ನಮ್ಮ ದೇಹಕ್ಕೆ ಯಾವ ರೀತಿ ನಮ್ಮ ಬ್ರೈನ್ ಮುಖ್ಯನೋ ಅದೇ ರೀತಿ ಒಂದು ಕಂಪ್ಯೂಟರ್ PC-ಗೆ CPU ಅನ್ನೋದು ಅಷ್ಟೇ ಮುಖ್ಯ, ಪ್ರೊಸೆಸರ್ ಅನ್ನೋದು ಅಷ್ಟೇ ಮುಖ್ಯ. ಆ್ಯಂಡ್ ಪ್ರೊಸೆಸರ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ಯೂಟರ್ ರನ್ ಆಗೋದಿಲ್ಲ, ಯಾವುದೇ ಕೆಲಸ ಕೂಡ ನಾವು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಿಮ್ಮ ತಲೆಯಲ್ಲಿ ಈ ಥರ ಕ್ವಶನ್ ಬಂದಿರ್ಬೋದು, CPU ಒಳಗಡೆ ಏನಿರ್ಬೋದು, ಈ ಪ್ರೊಸೆಸರ್ ಒಳಗಡೆ ಏನಿರ್ಬೋದು ಅಂತ. ಅದನ್ನೇ ಇವತ್ತು ನಾವು ತಿಳ್ಕೊಳಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಬನ್ನಿ CPU ಒಳಗಡೆ ಏನಿರುತ್ತೆ ನೋಡೋಣ ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೋಡ್ಬೋದು CPU ಯಾವ ರೀತಿ ಇರುತ್ತೆ ಅಂತ. ಅಂಡ್ ಒಂದು ಸ್ಟೀಲ್ ಬಾಡಿ ಅಲ್ಲ, ಇದು ಕಾಪರ್ ಬಾಡಿ. ನೋಡಕ್ ಮಾತ್ರ ಸ್ಟೀಲ್ ಆಗಿರುತ್ತೆ, ಮೇಲ್ಗಡೆ ನಿಕ್ಕಲ್ ಕೋಟಿಂಗ್ ಮಾಡಿರ್ತಾರೆ. ನಿಕ್ಕಲ್ ಏನು ಬೇರೆ ಯಾವ್ದಾದ್ರು ಕೋಟಿಂಗ್ ಮಾಡಿರ್ಬೋದು. ಅಂಡ್ ಇಲ್ಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಕೋಟಿಂಗ್ ಇರುತ್ತೆ. ಅಂಡ್ ಎಲೆಕ್ಟ್ರಿಕ್ ಸಿಗ್ನಲ್ ಫ್ಲೋ ಜಾಸ್ತಿ ಚೆನ್ನಾಗಿ ಬರಲಿ ಅಂತ ಇದನ್ನ ಗೋಲ್ಡ್ ಕೋಟಿಂಗ್ ಅಲ್ಲಿ ಮಾಡಿರ್ತಾರೆ. ಅಂಡ್ ಇದು ಕ್ಯಾಪ್ ಓಪನ್ ಮಾಡಿ ನೋಡೋಣ ಒಳಗಡೆ ಏನಿರುತ್ತೆ ಅಂತ. ಇದನ್ನ ಓಪನ್ ಮಾಡ್ಬೇಕಂದ್ರೆ ಒಂದು ಗ್ಯಾಸ್ ಲೈಟರ್ ಬೇಕಾಗುತ್ತೆ. ಈ ಮೇಲ್ಗಡೆ ಕ್ಯಾಪ್ ನ ಸ್ವಲ್ಪ ಹೀಟ್ ಮಾಡಿ ಸೈಡ್ ಅಲ್ಲಿರೋ ಗಮ್ ಏನಿರುತ್ತೆ ಅದನ್ನ ಸ್ವಲ್ಪ ಲೂಸ್ ಮಾಡಬೇಕು. ಆಮೇಲೆ ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಸ್ಕ್ರೂ ಡ್ರೈವರ್ ಇಂದ ಈಗ ಓಪನ್ ಮಾಡಿದ್ರೆ ನಾವು ಪ್ರೊಸೆಸರ್ ಓಪನ್ ಆಗುತ್ತೆ. ಫಸ್ಟ್ ಈಗ ಸ್ವಲ್ಪ ಹೀಟ್ ಮಾಡ್ಕೊಂಡು ಗಾಯ್ಸ್, ಇದಕ್ಕೆ ಹಾಕಿರೋ ಗಮ್ಮು ತುಂಬಾ ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಓಪನ್ ಮಾಡಕ್ ಆಗೋದಿಲ್ಲ. ತುಂಬಾ ಹೀಟ್ ಮಾಡಬೇಕು. ಅಂಡ್ ನೀವು ಈ ರೀತಿ ಟ್ರೈ ಮಾಡಕ್ ಹೋಗ್ಬೇಡಿ. ಓಪನ್ ಆಯ್ತು. ಎಸ್, ಸೊ ಗಾಯ್ಸ್ ನೋಡ್ಬೋದು, ಕಾಣಿಸ್ತಿದೆ ಅನ್ಕೊಂತ. ಇದರ ಮೇಲೆ ಒಂದು ಕಾಪರ್ ಪ್ಲೇಟ್ ಏನಿರುತ್ತೆ, ಇದು ತರ ಕಚ್ಕೊಂಡಿರುತ್ತೆ. ಇದನ್ನ ಸ್ವಲ್ಪ ಕೂಲ್ ಮಾಡೋದು. ಕಾಪರ್ ಮಾತ್ರ ಬೇಗ ಕೂಲ್ ಆಗುತ್ತೆ ಸಾಕು. ಇದು ಏನಪ್ಪಾ ಅಂತ ನೀವು ಕೇಳೋದಾದ್ರೆ, ಇದು ಪ್ಯೂರ್ ಸಿಲಿಕಾನ್ ಇಂದ ಮಾಡಿರ್ತಾರೆ. ಪ್ಯೂರ್ ಸಿಲಿಕಾನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇದು ನಮ್ಮ ಡಾಟಾ ಸಿಗ್ನಲ್ ನ ತುಂಬಾ ಹೈ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ರೀಡ್ ರೈಟ್ ಎಲ್ಲ ಸ್ಪೀಡ್ ಆಗಿ ಮಾಡುತ್ತೆ. ಅದಕ್ಕೋಸ್ಕರ ಸಿಲಿಕಾನ್ ನ CPU ಒಳಗಡೆ ಯೂಸ್ ಮಾಡ್ತಾರೆ. CPU ಅಂತ ಅಲ್ಲ, ಯಾವುದೇ ಮೆಮೊರಿ ಕಾರ್ಡ್, ರ್ಯಾಮ್, ಯಾವುದಾದ್ರೂ ಒಂದು ಡಾಟಾನ ಸ್ಟೋರ್ ಮಾಡ್ಕೊಳ್ಳೋ ಒಂದು ಐಟಮ್ ಆಗಿರೋದಕ್ಕೆ ಸಿಲಿಕಾನ್ ಯೂಸ್ ಮಾಡಲೇಬೇಕು. ಆ್ಯಂಡ್ ಇದನ್ನ ನಿಮಗೆ ಮ್ಯಾಕ್ರೋ ಲೆನ್ಸ್ ತೋರಿಸ್ತೀನಿ, ತುಂಬ ಹತ್ತಿರದಿಂದ ಯಾವ ರೀತಿ ಕಾಣುತ್ತೆ ನೋಡೋಣ ಬನ್ನಿ. ಸೊ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಮ್ಯಾಕ್ರೋ ಲೆನ್ಸ್ ಅಲ್ಲಿ ಯಾವ ರೀತಿ ಹತ್ತಿರದಿಂದ ಯಾವ ರೀತಿ ಕಾಣುತ್ತೆ ನೋಡೋಣ. ಸೊ ಗಾಯ್ಸ್, ನೋಡಿದ್ರಲ್ಲ ಪ್ರೊಸೆಸರ್ ಒಳಗಡೆ ಯಾವ ರೀತಿಯ ಒಂದು ಸಿಲಿಕಾನ್ ಚಿಪ್ ನ ನಾವು ನೋಡಿದ್ವಿ ಅಂತ. ಅಂಡ್ ನೋಡ್ಬೋದು ಸಿಲಿಕಾನ್ ಚಿಪ್ ಎಷ್ಟು ಚಿಕ್ಕದಾಗಿದೆ. ಇದು ಕೂಡ ಇದೆ, ಇದನ್ನ ಓಪನ್ ಮಾಡೋದಿಲ್ಲ, ಇದನ್ನು ಮೊದಲೇ ಓಪನ್ ಮಾಡಿ. ಸಿಲಿಕಾನ್ ಚಿಪ್ ಇಷ್ಟು ಚಿಕ್ಕ ಚಿಪ್ ಇಂದ ನಮ್ಮ ದೊಡ್ಡ ಕಂಪ್ಯೂಟರ್ ಅನ್ನೋಗುತ್ತೆ ಗಾಯ್ಸ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಇದೇ ರೀತಿಯ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್.